ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಬೇರೆಯವರಿಗೆ ಒಂದಷ್ಟು ಸಹಾಯವನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೆ. ಆ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ರಿಂದ ಮನಸ್ಸಿಗೆ ಸಮಾಧಾನ, ತೃಪ್ತಿ, ಸಂತೋಷ ಅನ್ನುವಂಥದ್ದು. ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಆಲೋಚನೆಗಳು ಹೆಚ್ಚು ಬರುತ್ತೆ. ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ವಿಚಾರದಲ್ಲಿ ನೀವು ನಿಮ್ಮ ಶ್ರಮವನ್ನು ವಹಿಸ್ತೀರಿ. ನಿಮಗೆ ಹಿತಶತ್ರುಗಳಿಂದ ಒಂದಷ್ಟು ತೊಂದರೆಯ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿದರೆ, ಮುಂಜಾಗ್ರತೆ ಇದ್ದರೆ ಅದರಿಂದ ನೀವು ಹೊರಬರಲಿಕ್ಕೆ, ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಬಹಳ ದಿವಸಗಳ ನಂತರದಲ್ಲಿ ನಿಮ್ಮ ಪ್ರೀತಿ ಪಾತ್ರರಾದಂಥವರ ಭೇಟಿಯಾಗಲಿ ಅಥವಾ ಅವರ ಜೊತೆ ಮಾತುಕತೆಯಾಗಲಿ ನಡೆಯೋದರಿಂದ ನಿಮಗೆ ಒಂದಷ್ಟು ಸಂತೋಷ, ಹಾಗೆ ಏನೋ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಅನ್ನುವಂಥದ್ದು ಹೆಚ್ಚಾಗತ್ತೆ. ನನಗೇನಾದರೂ ಸಮಸ್ಯೆಗಳು ಬಂದರೆ ಇವರು ನನ್ನ ಜೊತೆಗಿದ್ದಾರೆ ಅನ್ನುವಂತಹ ಒಂದು ಭಾವನೆ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದಾಗತ್ತೆ. ಪೂರ್ವಿಕರಾಗಲಿ ಹಿರಿಯರಾಗಲಿ ಮಾಡಿದಂತಹ ಧರ್ಮ ಕಾರ್ಯಗಳು ಅಥವಾ ಒಳ್ಳೆಯ ಕೆಲಸಗಳು, ಸಮಾಜಮುಖಿಯಾದಂತಹ ಕೆಲಸಗಳು, ಸಾರ್ವಜನಿಕ ಸೇವೆ, ಇದೆಲ್ಲದರ ಪುಣ್ಯ ಫಲ ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ನಿಮ್ಮ ಪೂರ್ವಿಕರು ಮಾಡಿದಂತಹ ಪುಣ್ಯ ಸಂಚಯ ಏನಿದೆ ಅದರಿಂದ ನಿಮಗೆ ಒಳ್ಳೆಯದಾಗುವಂತಹ ಒಂದು ಯೋಗ ನಿಮಗೆ ಸಿಕ್ಕುವಂಥದ್ದು. ಇದನ್ನು ನಾವು ಜಾತಕದಲ್ಲಿ ಪೂರ್ವ ಪುಣ್ಯಸ್ಥಾನ ಅಂತ ಹೇಳಿ ಗಮನಿಸ್ತೀವಿ. ಲಗ್ನದಿಂದ 9ನೇ ಮನೆಯಲ್ಲಿ ಇರತಕ್ಕಂತಹ ಗ್ರಹದ ಫಲ, ಗ್ರಹದ ಬಲ ನಿಮಗೆ ವಿಶೇಷವಾಗಿ ಫಲವನ್ನು ನೀಡ್ತಕ್ಕಂಥದ್ದು ಅನ್ನುವಂಥದ್ದು. ಲಗ್ನದಿಂದ 5ನೇ ಮನೆಯನ್ನು ಕೂಡ ಲೆಕ್ಕ ಹಾಕುವಂತಹ ಒಂದು ಕ್ರಮವೂ ಕೂಡ ಇರುವಂಥದ್ದು. ಈಶ್ವರನನ್ನು ಆರಾಧನೆ ಮಾಡಿ, ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಯನ್ನಾಗಲಿ ವ್ಯವಹಾರವನ್ನಾಗಲಿ ಹೊಂದಿರುವಂಥವರಿಗೆ ದೊಡ್ಡ ಮಟ್ಟದ ಅನುಕೂಲವೇ ಆಗತಕ್ಕಂತಹ ದಿವಸವಾಗತ್ತೆ. ಹಿಂದೆ ಮಾಡಿದಂತಹ ಯಾವ ಉತ್ತಮವಾದಂತಹ ಕೆಲಸಗಳಿದೆ ಅದಕ್ಕೆ ಜನರ ಮೆಚ್ಚುಗೆ ಸಿಕ್ಕುವಂಥದ್ದು. ಅದರಿಂದ ನಿಮಗೆ ವ್ಯಾವಹಾರಿಕವಾಗಿ ಮತ್ತೊಂದಷ್ಟು ಬೆಳೀಲಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ಉದ್ಯೋಗ ಮತ್ತು ವ್ಯಾಪಾರ ಈ ಎರಡರಲ್ಲಿ ಉದ್ವೇಗವನ್ನು ಕಡಿಮೆ ಮಾಡಿಕೊಂಡು ಬಹಳ ತಾಳ್ಮೆಯಿಂದ ವರ್ತಿಸಿದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಒಂದಷ್ಟು ಯಶಸ್ಸು ಹೆಚ್ಚಾಗುವಂಥದ್ದಾಗತ್ತೆ. ನಿಮ್ಮ ವೃತ್ತಿಯಲ್ಲಿ ಸಮಾಧಾನ ಸಿಕ್ಕುವಂತಹ ದಿವಸ. ಎಲ್ಲದಕ್ಕೂ ತಾಳ್ಮೆ ಬಹಳ ಮುಖ್ಯ ಅಂತ ಹೇಳಬೇಕಾದಂಥದ್ದು. ಹೊಸ ಕೆಲಸಗಳಾಗಲಿ, ಹೊಸ ಯೋಜನೆಗಳಾಗಲಿ ನಿಮ್ಮ ಮನಸ್ಸಿನಲ್ಲಿ ಆರಂಭವಾಗ್ತಕ್ಕಂತಹ ದಿವಸ ಇದಾಗತ್ತೆ ಅಂತ ಹೇಳಬೇಕು. ನಿಮ್ಮ ಮಾತುಗಳಲ್ಲಿ ಮಾತ್ರ ಯಾವುದೇ ರೀತಿಯ ಗೊಂದಲಗಳನ್ನು ಇಟ್ಕೊಳ್ಬೇಡಿ. ಮಾತು ಬಹಳ ಸ್ಪಷ್ಟವಾಗಿರಲಿ. ಏನನ್ನು ಹೇಳಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿದ್ದೀರೋ ಅದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂತಹ ಪ್ರಯತ್ನ ಇರಲಿ. ಯಾವುದೇ ಅನುಮಾನಕ್ಕಾಗಲಿ ಅಥವಾ ಗೊಂದಲಕ್ಕಾಗಲಿ ಮಾತಿನಿಂದ ಅವಕಾಶಗಳು ಆಗುವಂಥದ್ದು ಬೇಡ. ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಅವಸರವಾಗಿ ಮಾಡಿದಂತಹ ಕೆಲಸಗಳಿಂದ ನಷ್ಟ ಆಗ್ತಕ್ಕಂಥದ್ದು. ಯಾವುದಕ್ಕೂ ಆತ್ರ ಪಡುವಂಥದ್ದು ಒಳ್ಳೆಯದಲ್ಲ. ಏನೇ ನಮಗೆ ತುರ್ತಿರಲಿ, ಅರ್ಜೆನ್ಸಿ ಇರಲಿ, ನಾವು ಆದಷ್ಟು ತಾಳ್ಮೆಯಿಂದ ನಿಧಾನವಾಗಿ ಯೋಚನೆ ಮಾಡಿ ಒಂದು ಕೆಲಸವನ್ನು ಮಾಡಿದಾಗ ಆ ಕೆಲಸದ ಗುಣಮಟ್ಟ ಬಹಳ ಸ್ಪಷ್ಟವಾಗಿ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ವಾಹನ ಚಾಲಕರು ನಿಯಮಾನುಸಾರವಾಗಿ ನಡೆಕೊಂಡ್ರೆ ಪರವಾಗಿಲ್ಲ, ಇಲ್ಲದೇ ಇದ್ದರೆ ಅದನ್ನು ಮರೆಯುವಂತಹ ಸಂದರ್ಭ ಇರೋದರಿಂದ ಅದರಿಂದ ತೊಂದರೆಯನ್ನು ಅನುಭವಿಸ್ತೀರಿ. ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನ, ಇದರ ಸೂಚನೆಗಳು ಕಾಣ್ತಾ ಇರತಕ್ಕಂಥದ್ದು. ಅನಾರೋಗ್ಯದಿಂದ ಯಾರು ಬಹಳ ದಿವಸಗಳಿಂದ ನರಳ್ತಾ ಇದ್ದೀರಿ ಅಥವಾ ಹಿಂಸೆಯನ್ನು ಪಡ್ತಾ ಇದ್ದೀರಿ ಅಂಥವರು ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಹರಿಸಬೇಕಾಗತ್ತೆ. ಯಾಕೆ ಅಂತಂದರೆ ಈ ದಿನದ ಗ್ರಹಗತಿಯನ್ನು ಗಮನಿಸಿದಾಗ ತೊಂದರೆಗೆ ಅವಕಾಶಗಳು ಹೆಚ್ಚು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಶಿಕ್ಷಣಕ್ಕೆ ಯಾವುದೋ ಒಂದು ರೀತಿಯ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಉತ್ತಮ ದಿವಸ. ಅಂದರೆ ಮುಂದೆ ಏನು ಓದಬೇಕು, ಯಾವ ರೀತಿಯಲ್ಲಿ ನನ್ನ ವಿದ್ಯಾರ್ಥಿ ಜೀವನವನ್ನು ನಾನು ಸಾಗಿಸಬೇಕು, ಮುಂದೆ ನನ್ನ ಗುರಿ ಏನು ಅನ್ನುವಂಥದ್ದೆಲ್ಲ ವಿಚಾರಗಳನ್ನು
ಹೆಚ್ಚು ಚರ್ಚೆ ಮಾಡಿ ಅದಕ್ಕೆ ಪೂರಕವಾದಂತಹ ನಿರ್ಧಾರಗಳನ್ನು ಮಾಡ್ತಕ್ಕಂತಹ ಒಂದು ಯೋಗ ಅಥವಾ ಆ ಸಂದರ್ಭ ಇವತ್ತು ನಿಮಗೆ ಒದಗಿ ಬರತಕ್ಕಂಥದ್ದು. ನಿಮ್ಮ ಗುರುಗಳನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ ಬಹಳ ತಾಳ್ಮೆಯಿಂದ ಶಾಂತತೆಯಿಂದ ಇದ್ದು ನಿಮ್ಮ ಕೆಲಸಗಳು ಏನಿದೆ ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಯಾರೋ ಏನೋ ಮಾತಾಡ್ತಾರೆ ಅಂತ ಆ ಮಾತಿಗೆ ಕೆರಳುವಂಥದ್ದು, ಕೋಪೋದ್ವೇಗಗಳನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದು, ಇದು ಯಾವುದೂ ಬೇಡ. ತಾಳ್ಮೆಯಿಂದ ವರ್ತಿಸಿದರೆ ನಿಮಗೆ ಅದು ಕ್ಷೇಮ ಅಂತ ಹೇಳಬೇಕು. ಕುಟುಂಬ ಸದಸ್ಯರ ಮಧ್ಯದಲ್ಲೇ ಕಲಹವಾಗತಕ್ಕಂತಹ ಜಗಳವಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಪರಸ್ಪರವಾಗಿ ಮಾತಿಗೆ ಮಾತು ಬೆಳೆಯುತ್ತೆ. ಒಬ್ಬರು ಹೇಳಿದಂತಹ ವಿಚಾರ ಮತ್ತೊಬ್ಬರಿಗೆ ಇಷ್ಟ ಆಗದೇ ಇರಬಹುದು, ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಸಿಲ್ಲದೆ ಇರಬಹುದು. ಆಗ ಆ ಮಾತು ವಿಕೋಪಕ್ಕೆ ಮನಸ್ತಾಪಕ್ಕೆ ಕಾರಣವಾಗತ್ತೆ ಅಂತ ಹೇಳಬೇಕು. ಮನೆಯ ಹೊರಗಡೆಯೂ ಕೂಡ ವಿನಾಕಾರಣ ಜಗಳವಾಗ್ತಕ್ಕಂಥದ್ದು. ಸ್ವಲ್ಪ ಎಚ್ಚರಿಕೆ ಇರಲಿ. ಜಗಳವಾಡ್ತಕ್ಕಂತಹ ಮನಸ್ಥಿತಿಯಲ್ಲಿದ್ದಾಗ ನಮ್ಮನ್ನು ನಾವು ಮರೆಯುವಂತಹ ಸಾಧ್ಯತೆ ಇರುತ್ತೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಾಗ ಯಾವುದೇ ರೀತಿಯ ಅನರ್ಥಗಳು ಬೇಕಾದರೂ ಕೂಡ ಸಂಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತಾಳ್ಮೆಯಿಂದ ಬಹಳ ಶಾಂತವಾಗಿ ಇರ್ತಕ್ಕಂಥದ್ದು ಒಳ್ಳೆಯದು. ಕಾರ್ಯಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದೇ ಇರತಕ್ಕಂತಹ ಸಾಧನೆಗೆ ಸೂಕ್ಷ್ಮಗಳು ಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದು. ಅದನ್ನು ಸರಿಯಾಗಿ ಗಮನಿಸಿ ಕಾರ್ಯಪ್ರವೃತ್ತರಾದರೆ, ಅದರಲ್ಲಿ ಜಯಶೀಲರಾಗತಕ್ಕಂತಹ ಪ್ರಯತ್ನಗಳಿದ್ದರೆ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಸಮಾಜದಲ್ಲಿ ನಿಮ್ಮ ಚಿಂತನೆಯಾಗ್ಬೋದು, ನಿಮ್ಮ ವಿಚಾರ ಮಂಥನವಾಗ್ಬೋದು, ಇದಕ್ಕೆ ಹೆಚ್ಚಿನ ಆದ್ಯತೆಗಳು ಇರತಕ್ಕಂಥದ್ದಾಗತ್ತೆ. ಔಷಧೋಪಚಾರಗಳು ಯಾವುದೇ ರೀತಿಯ ಪ್ರಭಾವವನ್ನು ಬೀರದೇ ಇರುವಂತಹ ಕಾರಣ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾವುದೋ ಒಂದು ಸಮಸ್ಯೆ ಆಯಿತು, ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು, ನಾನು ಯಾವುದೋ ಔಷಧೋಪಚಾರವನ್ನು ಮಾಡಿದೆ, ನಾನೇ ಸ್ವಯಂ ವೈದ್ಯವನ್ನು ಮಾಡಿಕೊಂಡೆ ಅಂತ ಹೇಳಿದರೆ ಆ ಔಷಧಿಗಳು ಯಾವುದೂ ಕೂಡ ಕೆಲಸ ಮಾಡದೇ ಇರತಕ್ಕಂತಹ ಪರಿಸ್ಥಿತಿ. ಇದರಿಂದ ಇರುವಂತಹ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುವಂತಹ ಭೀತಿ ಅಥವಾ ಯಾವುದೋ ಒಂದು ರೀತಿಯ ಆತಂಕ ನಿಮ್ಮನ್ನು ಕಾಡುವಂಥದ್ದಿದೆ. ಸಾಯಂಕಾಲದ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಅಸ್ತಮಾನೇ ಸ್ವಯಂ ವಿಷ್ಣು ಎಂಬತಕ್ಕಂತಹ ಮಾತಿದೆ. ಆ ಮುಳುಗುತ್ತಾ ಇರತಕ್ಕಂತಹ ಸೂರ್ಯ ವಿಷ್ಣು ಸಮಾನವಾದಂತಹ ಶಕ್ತಿಯನ್ನು ಹೊಂದಿರುತ್ತಾನೆ ಅಂತಕ್ಕಂಥದ್ದು. ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿರ್ತಕ್ಕಂತಹ ವಿಷ್ಣು ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು ನೀಡಲಿ. ಶುಭವಾಗಿ.